ತಮಿಳುನಾಡು ಸಿನಿಮಾ ಲೋಕದಲ್ಲಿ ಅಚ್ಚರಿಯ ಸುದ್ದಿಯೊಂದು ಹರಿದಾಡ್ತಿದೆ. ಸಹಜವಾಗಿ ವಿಜಯ್ ಸಿಎಂ ಆದ್ಮೇಲೆ ಬಣ್ಣ ಹಚ್ಚೋದಕ್ಕೆ ಪೂರ್ಣ ವಿರಾಮ ಕೊಟ್ಟಿದ್ದಾರೆ. ಆದ್ರೆ ವಿಜಯ್ ಬಣ್ಣಕ್ಕೆ ವಿದಾಯದ ಬೆನ್ನಲ್ಲೇ ತ್ರಿಷಾ ಕೂಡ ನಟನೆಗೆ ಗುಡ್ ಬೈ ಹೇಳಲಿದ್ದಾರೆ ಅನ್ನೋದೇ ಭಾರಿ ಚರ್ಚೆ ಆಗ್ತಿರೋ ವಿಚಾರ. ಹಾಗಾದ್ರೆ ತ್ರಿಷಾ ಈ ನಿರ್ಧಾರ ಮಾಡಿದ್ಯಾಕೆ? ಬಣ್ಣದ ವಿದಾಯ ಹೇಳಿ ಮುಂದೆ ಏನ್ ಮಾಡ್ತಾರೆ ತ್ರಿಷಾ? ಬರ್ತದೆ ನೋಡಿ ಈ ಸ್ಟೋರಿ. ನಟನೆಗೆ ತ್ರಿಷಾ ಗುಡ್ ಬೈ, ನಿಜವಾಗ್ತಿದೆ ವದಂತಿ. ವಿಜಯ್ ಜೊತೆ ತ್ರಿಷಾ ಟಿವಿಕಿಯಲ್ಲಿ ಪೋಸ್ಟ್ ಗ್ಯಾರಂಟಿ. ಸಿನಿಮಾಕ್ಕೂ ಹೊರತಾಗಿ ಕಾಲಿವುಡ್ ನಟಿ ತ್ರಿಷಾ ಕಳೆದ 6 ತಿಂಗಳಿನಿಂದ ಸುದ್ದಿಯ ಕೇಂದ್ರ ಬಿಂದುವಾಗಿದ್ದಾರೆ. ವಿಜಯ್ ಜೊತೆಗಿನ ಅವರ ಒಡನಾಟ ದಿನದಿಂದ ದಿನಕ್ಕೆ ಗಾಢವಾಗ್ತಿದೆ. ಆಪ್ತವಾಗಿ ಕಂಡು ಬರ್ತಾ ಇರುವಂತಹ ಪರಿಣಾಮ ವದಂತಿಗಳೆಲ್ಲವೂ ಕೂಡ ನಿಜವಾಗುವ ಸಮಯ ಹತ್ತಿರದಲ್ಲಿಯೇ ಇದೆ. ಆದರೆ ಈ ಹೊತ್ತಲ್ಲೇ ಇನ್ನೊಂದು ಸ್ಫೋಟಕ ವಿಚಾರ ಚರ್ಚೆಯಲ್ಲಿದೆ. ಅದುವೇ ತ್ರಿಷಾ ಕೂಡ ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರೆ ಅನ್ನೋದು. ಸಹಜವಾಗಿಯೇ ವಿಜಯ್ ಮುಖ್ಯಮಂತ್ರಿ ಆದ ಬಳಿಕ ನಟನೆ ಅನ್ನೋದು ಇನ್ಮುಂದೆ ಮುಗಿದ ಅಧ್ಯಾಯ. ಆದರೆ ಸದ್ಯದ ಆಶ್ಚರ್ಯದ ವಿಚಾರ ಅಂದ್ರೆ ಭಾರಿ ಬೇಡಿಕೆಯಲ್ಲಿರುವ ತ್ರಿಷಾ ಕೂಡ ಅಭಿಮಾನಿಗಳನ್ನ ತೊರೆಯಲಿದ್ದಾರೆ ಅನ್ನೋದು. ಕಾಲಿವುಡ್ನಲ್ಲಿ ತ್ರಿಷಾ ವಿಜಯರದ್ದು ಸಾರ್ವಕಾಲಿಕ ಆನ್ ಸ್ಕ್ರೀನ್ ಹಿಟ್ ಪೇರ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಆದರೆ ವಿಜಯ್ ಹೊರತಾಗಿಯೂ ತ್ರಿಷಾ ಕಾಲಿವುಡ್ನಲ್ಲಿ ತಮ್ಮದೇ ಆದ ಭದ್ರಸ್ಥಾನವನ್ನು ಉಳಿಸಿಕೊಂಡ ನಟಿ. ಈಗಲೂ ತ್ರಿಷಾರ ಸ್ಟಾರ್ ನಟಿಯೇ. ಬಹುತೇಕ ತಮಿಳಿನ ಎಲ್ಲ ಸೂಪರ್ ಸ್ಟಾರ್ಗಳ ಲಕ್ಕಿ ಹೀರೋಯಿನ್ ಆಗಿರುವ ತ್ರಿಷಾ ಇದೀಗ ಅಭಿನಯಕ್ಕೆ ಫುಲ್ ಸ್ಟಾಪ್ ಇಡಲಿದ್ದಾರೆ ಅನ್ನುವ ವಿಚಾರ ಕಾಲಿವುಡ್ನಲ್ಲಿ ಗುಲ್ಲೆದ್ದಿದೆ. ರಾಜಕೀಯ ಪಡಸಾಲಿಯವರೆಗೂ ಕೂಡ ಚರ್ಚೆ ಆಗ್ತಿದೆ. ವಿಜಯ್ ರಾಜಕೀಯ ಪ್ರವೇಶ ಪಡೆದ ಬಳಿಕ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ತ್ರಿಷಾ ಕಾಣಿಸಿಕೊಳ್ತಾ ಇರೋದು ಸಾಮಾನ್ಯವಾಗಿದೆ. ಟೀಕೆ ಟಿಪ್ಪಣಿ ಎಷ್ಟೇ ಕೇಳಿ ಬಂದರೂ ವಿಜಯ್ ತ್ರಿಷಾ ಜಗ್ತಾ ಇಲ್ಲ, ತಮಗನ್ಸಿದ್ದನ್ನೇ ಮಾಡ್ತಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ವಿಜಯ್ ಟಿವಿಕೆ ಪಕ್ಷದಲ್ಲಿ ಯಾವ ಸ್ವರೂಪದಲ್ಲಾದರೂ ತ್ರಿಷಾ ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನುವ ವದಂತಿಯೇ ನಿಜವಾಗುವಂತೆ ಕಾಣತೊಡಗಿದೆ. ತ್ರಿಷಾ ಸದ್ಯಕ್ಕೆ ಯಾವ ಸಿನಿಮಾ ಕಥೆಗಳನ್ನು ಕೇಳ್ತಿಲ್ಲ. ಕಳೆದ ಏಪ್ರಿಲ್ ತಿಂಗಳಿನಿಂದಲೇ ತ್ರಿಷಾ ಹೊಸ ಸಿನಿಮಾ ಒಪ್ಪಿಕೊಳ್ಳುವುದನ್ನು ನಿಲ್ಲಿಸಿದ್ರು ಅಂತ ಹೇಳಲಾಗ್ತಿದೆ. ಹಲವು ಸಿನಿಮಾ ವದಂತಿಗಳು ಹುಟ್ಟಿದ್ರೂ ಯಾವುದೇ ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಇದರರ್ಥ ತ್ರಿಷಾಗೆ ಆಫರ್ ಇಲ್ಲ ಅನ್ನೋದಲ್ಲ, ಬದಲಿಗೆ ತ್ರಿಷಾ ಶೀಘ್ರದಲ್ಲಿಯೇ ನಟನೆಯಿಂದ ದೂರ ಉಳಿಯಲಿದ್ದಾರೆ ಅನ್ನುವ ವಿಚಾರ. ಕ್ರಮೇಣವಾಗಿ ತ್ರಿಷಾ ವಿಜಯ್ ಸರ್ಕಾರದ ಜೊತೆಗೆ ಕಾಣಿಸಿಕೊಳ್ತಾ ಅಭಿಮಾನಿಗಳನ್ನು ಒಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಅನ್ನೋದೇ ರಾಜಕೀಯದಲ್ಲಾಗ್ತಾ ಇರೋ ಚರ್ಚೆ. ಹೌದು, ಕಾಲಿವುಡ್ ವಲಯದಲ್ಲಿ ಕಳೆದ ಕೆಲ ದಿನಗಳಿಂದ ಒಂದು ಸುದ್ದಿ ಭಾರೀ ಚರ್ಚೆ ಕಾರಣವಾಗಿದೆ. ಅದೇನು ಅಂದ್ರೆ ತ್ರಿಷಾ ಕೃಷ್ಣನ್ ಅವರು ಈಗಾಗಲೇ ಒಪ್ಪಿಕೊಂಡಿರುವ ಸಿನಿಮಾವನ್ನ ಪೂರ್ಣಗೊಳಿಸಿದ ಬಳಿಕ ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರೆ ಅನ್ನುವ ಮಾತು. ಈ ಸುದ್ದಿ ಸತ್ಯಾನ ಸುಳ್ಳ ಅನ್ನೋದು ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಆದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳು ಈ ಊಹಾಪೋಹಗಳಿಗೆ ಮತ್ತಷ್ಟು ಬಲವನ್ನು ಕೊಡ್ತಾ ಇದ್ದಾವೆ. ಬಹುಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ದಕ್ಷಿಣ ಭಾರತದ ಅತ್ಯಂತ ಯಶಸ್ವಿ ನಟಿಯರಲ್ಲಿ ತ್ರಿಷಾ ಕೂಡ ಒಬ್ರು. 2 ದಶಕದ ನಂತರವೂ ತ್ರಿಷಾ ಸ್ಟಾರ್ಡಮ್ ಕಡಿಮೆ ಆಗಿಲ್ಲ. ಆದರೆ ಇದೇ ಸ್ಟಾರ್ಡಮ್ ಅನ್ನ ರಾಜಕೀಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಎಂಬ ವಿಚಾರ ಇತ್ತೀಚೆಗೆ ಸ್ವಾತಂತ್ರ್ಯೋತ್ಸವದ ದಿನ ಸರ್ಕಾರಿ ಕಾರ್ಯಕ್ರಮದಲ್ಲಿ ತ್ರಿಷಾ ಕಾಣಿಸಿಕೊಂಡ ಬಳಿಕವಂತೂ ಮತ್ತಷ್ಟು ಬಲವಾಗಿದೆ. ವಿರೋಧ ಪಕ್ಷದವರು ಆಗಾಗ ಹೇಳುವಂತೆ ತ್ರಿಷಾಗೆ ವಿಜಯ್ ಸರ್ಕಾರದಲ್ಲಿ ಸ್ಥಾನ ಸಿಗೋದು ಫಿಕ್ಸ್ ಅನ್ನುವ ಮಾತಿಗೆ ಪದೇ ಪದೇ ಪುಷ್ಟಿ ಸಿಗುತ್ತಲೇ ಇದೆ. ಅಂದಹಾಗೆ ತ್ರಿಷಾ ಸದ್ಯಕ್ಕೆ ಸಿನಿಮಾದಲ್ಲಿ ನಟಿಸದೆ ಸಿನಿಮಾ ರಂಗದಲ್ಲಿಯೇ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡಿದ್ದಾರೆ ಎನ್ನಲಾಗ್ತಿದೆ. ರಾಜಕೀಯದಕ್ಕೆ ತಳುಕು ಹಾಕಿಕೊಂಡಿರುವ ವಿಚಾರದ ಜೊತೆಗೆ ಸಿನಿಮಾ ಹಿಡಿತವನ್ನ ಬಿಟ್ಟುಕೊಡಲು ತ್ರಿಷಾ ತಯಾರಿಲ್ವಂತೆ. ವಿಜಯ್ ನಡೆದ ದಾರಿಯಲ್ಲಿಯೇ ತ್ರಿಷಾ ಹೆಜ್ಜೆ ಹಾಕಲಿದ್ದಾರೆ ಅನ್ನೋದು ಸದ್ಯದ ಅಪ್ಡೇಟ್. ಅಲ್ಲಿಗೆ ಎಂಜಿಆರ್ ಹಾಗೂ ಜಯಲಲಿತಾ ರಾಜಕೀಯ ಗಾಥೆಯನ್ನ ಅಭಿಮಾನಿಗಳು ನೆನಪು ಮಾಡ್ಕೊಳ್ತಾ ಇದ್ರಲ್ಲ, ಅದೇ ಟ್ರ್ಯಾಕ್ ನಲ್ಲಿಯೇ ತ್ರಿಷಾ ಸದ್ಯದ ಪ್ರಯಾಣ ಕಾಣಿಸ್ತಾ ಇದೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.